ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಇವತ್ತು ಹೋಟೆಲ್ ಶೈಲಿಯಲ್ಲಿ ಬಿಸಿಬೇಳೆಬಾತ್ ಮಾಡೋದು ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಇದು ಸುಲಭವಾಗಿ ಕೂಡ ಜೀರ್ಣ ಆಗುತ್ತೆ. ನೋಡಿ, ನಾನು ಇಷ್ಟು ಹುಣಸೆಹಣ್ಣು ನೆನೆಸ್ತಾ ಇರೋದು. ಬಿಸಿ ನೀರಲ್ಲಿ ನೆನೆಸಿದ್ದೀನಿ. 1 ಕಪ್ ಅಕ್ಕಿ, 1 ಕಪ್ ತೊಗರಿಬೇಳೆ, 2 ಈಕ್ವಲ್ ತೊಗೊಂಡಿರೋದು. ತರಕಾರಿ ಆಪ್ಷನಲ್ಲು. ನಾನು ಬೀನ್ಸು, ಕ್ಯಾರೆಟು, ಮುಲ್ಲಂಗಿ, ನೌಕೋಲ್ ತೊಗೊಂಡಿದ್ದೀನಿ. ಬೀನ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಕ್ಯಾರೆಟ್ ಕಡಿಮೆ ಹಾಕ್ಕೊಳ್ಳಿ. ಒಂಚೂರು ಉಪ್ಪು ಹಾಕಿ, ಒಂಚೂರು ಎಣ್ಣೆ ಹಾಕಿದ್ದೀನಿ, ಎಲ್ಲ ಕರೆಕ್ಟಾಗಿ ಬೆಂದಲಿ ಅಂತ. ನೋಡಿ, ನಾನು 6 ಲೋಟ ನೀರು ಉಪಯೋಗಿಸಿರೋದು. ಕರೆಕ್ಟಾಗಿ ಸರೋಗಿತ್ತು. ಅಳತೆ ಪ್ರಕಾರ 6 ಲೋಟ ನೀರು ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ 3 ವಿಜಲ್ ಹಾಕ್ಸಿರೋದು. ಒಗ್ಗರಣೆಗೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, 2 ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ, ಒಂಚೂರು ಅರಿಶಿನ, ಒಣಕೊಬ್ಬರಿ ಹಾಕಿದ್ದೀನಿ. ಒಣಕೊಬ್ಬರಿ ಬೇಕಾದರೆ ತುರಿದು ಕೂಡ ಹಾಕ್ಕೋಬೋದು. ಇವೆಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು 4 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡ್ರ್ ಹಾಕಿರೋದು. ಹುಣಸೆ ರಸ ಕಿವುಚಿ ಹಾಕ್ಕೊಂಡು ಒಂಚೂರು ಬೆಲ್ಲ ಹಾಕಿದ್ದೀನಿ. ನೋಡಿ, ನಾನು ಹಾಕಿರೋ ನೀರು ಕರೆಕ್ಟಾಗಿ ಹದವಾಗಿದ್ದಾವೆ. ಬೇಳೆ, ತರಕಾರಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಇವಾಗ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಬೇಳೆಬಾತ್ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ತಾದ ರುಚಿ. ಸುಲಭವಾಗಿ ಕೂಡ ಜೀರ್ಣ ಆಗತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.